ಗುಡ್ ಮಾರ್ನಿಂಗ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವಾಗ ಟೈಮ್ ಬಂದು 5 o'clock ಆಗಿದೆ. ಒನ್ ಡೇ ಟ್ರಿಪ್ನ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಬೇಗ ಬೇಗ ರೆಡಿಯಾಗಿ ಹೊರಡೋಣ. ಯಾವ್ಯಾವ ಪ್ಲೇಸು ಅಂತ ನೆಕ್ಸ್ಟ್ ನೋಡಿ, ಆಯಿತಾ? ಹೊರಡ್ಬೇಕು ಇವಾಗ, ಟೈಮ್ ಆಗೋಗಿದೆ. ಹಲೋ, ಹಾಯ್. ನೋಡಿ, ಬೆಳಗ್ಗೆ ಎಷ್ಟು ಟೈಮು? 5:45 ಆಗಿದೆ. ಇಷ್ಟರಲ್ಲಾಗಲೇ ರೆಡಿ ಆಗಿಬಿಟ್ಟಿದ್ದೀವಿ. ಒನ್ ಡೇ ಟ್ರಿಪ್ ಟೈಮ್ ತೋರಿಸಿ ಮ್ಯಾಮ್. ಇದೆ. ನಾನಂತೂ ರೆಡಿ ಆದೆ, ಮಮ್ಮಿನೂ ರೆಡಿ ಆದರು. ನಮ್ಮ ದಕ್ಷ ಪಪ್ಪು ಇನ್ನೂ ರೆಡಿಯಾಗಿಲ್ಲ. ಇಲ್ಲಿ ಸೇಮ್ ಆಗುತ್ತೆ, ಮುಖ ತೊಳಿಬೇಕು ಅವನಿಗೆ. ಬನ್ನಿ, ನಮ್ಮ ಮೇಡಮ್ ಅವ್ರನ್ನ ತೋರಿಸ್ತೀನಿ ಈಗ. ಉಯ್, ಮೇಡಮ್ ಅವರು ರೆಡಿ ಆಗ್ತಿದ್ದಾರೆ. ಕುಶಾಲ್ ಸ್ನಾನಕ್ಕೆ ಹೋಗಿದ್ದಾನೆ. ಸೊ ಎಲ್ಲರೂ ಬಂದಮೇಲೆ ಹೊರಡೋದು. ಸೊ ಆಲ್ ಸೆಟ್. ಏನ್ರಿ ತಲೆ ಏನಿಲ್ಲ, ಎಲ್ಲ ಹೊರಡಕ್ಕೆ ರೆಡಿ ಆದ್ವಿ ಅಂತ ಹೇಳ್ತಾ ಇದ್ದೀನಿ. ಹೌದು, ಟೈಮ್ ಆಯಿತು, ಬನ್ನಿ. ಸೊ ಲೆಟ್ಸ್ ಗೋ. ಸೊ ಇವಾಗ ಹೊರಟ್ವಿ ಆ್ಯಂಡ್ ಅಪ್ಪ ಬರ್ತಾ ಇಲ್ಲ ನಮ್ಮ ಜೊತೆ. ನಾವು ಮಾತ್ರ ಹೊರಟಿದ್ದೀವಿ. ಅಲ್ಲೆಲ್ಲ ಓಡಾಡೋದಕ್ಕಾಗಲ್ಲ, ಅವ್ರಿಗೆ ಸ್ವಲ್ಪ ಕಾಲಿನ್ನೂ ಪೇಯ್ನ್ ಇದೆ, ಅದಕ್ಕೆ ಇನ್ನೂ ಓಡಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅಂಗಡಿ ಹತ್ರ ಬೇರೆ ಇರಬೇಕಲ್ಲ, ಸೊ ಅವ್ರು ಇರ್ತಾರೆ, ನಾವೇ ಹೊರಟಿದ್ದೀವಿ. ಸೊ ಇಲ್ಲಿ ಹೇಳಿ ಫಸ್ಟ್ ಡೆಸ್ಟಿನೇಷನ್ ಪ್ಲೇಸ್ ಹೋದ್ಮೇಲೆ ಅಂತ ಇವಾಗ ಹೇಳಲ್ಲ. ದಕ್ಷು ಎಲ್ಲಿ ಹೋಗ್ತಿದ್ಯಾ? ಮನೆ ಬೂ ಹೋಗ್ತಿದ್ಯಾ? ಹಾಯ್. ಸೊ ಪ್ಲೇಸ್ಗೆ ಹೋದ್ಮೇಲೆ ಗೊತ್ತಾಗುತ್ತೆ ಎಲ್ಲಿ ಡೆಸ್ಟಿನೇಷನ್ ಅಂತ. ಡೀಸೆಲ್ ಹಾಕ್ಸ್ಬೇಕು. ಸೊ ಆಲ್ಮೋಸ್ಟ್ ಒಂದು 2 years ಆಗಿದೆ ನಾನು ಟ್ರಿಪ್ ಹೋಗಿ. ಅಮ್ಮ ಅವರೆಲ್ಲ ಟ್ರಿಪ್ ಹೋಗಿ 1 year ಆಗಿದೆ. ಆ್ಯಂಡ್ ಇದೇನು ಲಾಂಗ್ ಟ್ರಿಪ್ ಅಂತೂ ಅಲ್ಲ, ಜಸ್ಟ್ ಒನ್ ಡೇ ಟ್ರಿಪ್ಪು. ಪ್ಲೇಸಸ್ ಯಾವ್ದಾದ್ರು ಕವರ್ ಮಾಡೋಕ್ಕಾಗುತ್ತೋ ಅದು ಕವರ್ ಮಾಡ್ಕೋತೀವಿ, ಇಲ್ಲೇ ಸರೌಂಡಿಂಗ್ಸ್ ಅಷ್ಟೇ. ಆ್ಯಂಡ್ ಇವಾಗ ಡೀಸೆಲ್ ಹಾಕ್ಸ್ಕೊಂಡು ಹೊರಟ್ವಿ. ನಾವು ಹೋಗ್ಬೇಕಾಗಿರೋದು ಜಾಗ ರಾಮನಗರದಲ್ಲಿದೆ. ಸೊ ಬನ್ನಿ ಹೋಗೋಣ ಅಲ್ಲಿಗೆ. ಎಲ್ಲರೂ ಎದ್ದಿದ್ದೀರಾ? ಏನು ಹೇಳಿ, ಇದು ನಮ್ಮ ದಕ್ಷದು ಫಸ್ಟ್ ರೋಡ್ ಟ್ರಿಪ್ ಅಲ್ವೇನಮ್ಮ? ಒನ್ ಡೇ ರೋಡ್ ಟ್ರಿಪ್. ಡನ್ ಹೇಳಮ್ಮ, ಡನ್. ನೋಡೋಣ ಹೆಂಗಿರ್ತಾನೆ. ಒನ್ ಡೇ ಫುಲ್ ಹೊರಗಡೆನೆ ಇವತ್ತೆಲ್ಲ ಇರೋದು. ಆಮೇಲೆ ಲಾಂಗ್ ಜರ್ನಿ, ಲಾಂಗ್ ಟ್ರಿಪ್ ಹೋಗೋದು. ಇವತ್ತು ಎಕ್ಸ್ಪೀರಿಯನ್ಸು, ಆಮೇಲೆ ಅವನು ಹೆಂಗೆ ಇರ್ತಾನೆ ಇವತ್ತು ಅಂತ ಟೆಸ್ಟಿಂಗು. ಫಸ್ಟ್ ಡೇ ಫುಲ್ ಒಂದು ದಿವಸ ಎಲ್ಲ ಆಚೆ ಇರೋಕ್ಕೆ ಕರ್ಕೊಂಡ್ಬಂದಿರೋದು. ನೋಡೋಣ ದಕ್ಷ ಹೆಂಗೆ ರಿಯಾಕ್ಟ್ ಮಾಡ್ತಾನೆ. ಆಮೇಲೆ 2 day 3 day ಪಾಪ ಬಾಡಿ ಹೆಂಗೆ ತಡೆಯುತ್ತೆ, ಜರ್ನಿ ಹೆಂಗೆ ಅಡ್ಜಸ್ಟ್ ಆಗುತ್ತೆ. ಎದ್ದೇ ಇರಲಿಲ್ಲ, ನಾನು ಎಬ್ಬಿಸಿ 5 ಗಂಟೆ ಎಷ್ಟಾಗಿದೆ, 5:30 ಪಾಪ ನೆಗಡಿ ಬೇರೆ ಆಗ್ಬಿಟ್ಟೈತೆ. ನೆಗಡಿ ಆಗೈತಮ್ಮ? ಎಲ್ಲಾಗೈತಮ್ಮ ನೆಗಡಿ? ತೋರ್ಸಮ್ಮ, ಎಲ್ಲಾಗೈತೆ? ಗುಡ್ ಬಾಯ್. ಸೈಲೆಂಟಾಗಿ ದಕ್ಷ ಹಂಗೆ ಮಲ್ಕೋತಾ ಇದ್ದಾನೆ. ಪಾಪ ಬೆಳಗ್ಗೆನೇ ಎದ್ದಿದ್ನಲ್ವಾ, ಅರ್ಧಂಬರ್ಧ ನಿದ್ದೆ ಆಗಿರುತ್ತೆ. ಸೊ ಅಮ್ಮ ಮೇಲೆ ಮಲ್ಕೊಂಡಿದ್ದ, ಅಮ್ಮನೂ ಹಂಗೆ ತಡ್ತಾ ಇದ್ದಾರೆ, ಹಂಗೆ ಮಲ್ಕೊತಾನೆ. ಮಲ್ಕೊಂಡ್ರೆ ಸ್ವಲ್ಪ ಹೊತ್ತು ನಮಗೂ ರೆಸ್ಟು, ಅವನಿಗೂ ರೆಸ್ಟು. ಇಲ್ಲಾಂದರೆ ಕಾರಲ್ಲಿ ಓಡಾಡ್ತಿರ್ತಾನೆ ಆ ಕಡೆ ಈ ಕಡೆ ಎಲ್ಲ. ಪಾಪ 5:30 ಎದ್ದಿತ್ತಲ್ಲ, ಮಲ್ಕೊಂಡ್ಬಿಟ್ಟು. So disappointed. ಕುಶಲ್ ಹಿಂಗೆಲ್ಲ ಹೇಳ್ತೀಯಾ? ನಿನ್ ಸೋದ್ರಮ್ಮ ದಕ್ಷ ಚೆನ್ನಾಗೈತಲ್ವಾ? ನಂಬೇಡ ಅಂತ ಖುಷಿ. ಸೋದ್ರ ಮಾವ ಅಂದ್ರೆ 2ನೇ ತಂದೆ ಇದ್ದಂಗಂತೆ. ಚೆನ್ನಾಗಿ ನೋಡ್ಕೋಬೇಕು ನೀನ್ ನಮ್ ದಕ್ಷನ. ಹಾಂ, ನೀನ್ ತಿಂದಿದ್ರು ಅವನಿಗೆ ತಿನ್ಸ್
ತೋರಿಸ್ಬೇಕು. ಆನ್ ದ ವೇ ಹೋಗ್ತಾ ಕುಶಾಲ್ ನನಗೆ ಕಾಲೆಳಿತಾ ಇದ್ವಾ, ಇದು ಸಾಂಗ್ ಬಂತು ಯಾವುದು ನಿದ್ದೆ ಬಂದಿಲ್ಲ ಅನ್ನೋ ಸಾಂಗು, ಅದಕ್ಕೆ ನಾವು ಕಾಲೆಳಿತಾ ಇದ್ವಿ, ನೀನು ಏನು ಹೇಳಿದ್ರು ಹಂಗೆ ಮದುವೆ ಮಾಡಲ್ಲ ಅಂತ ಅಮ್ಮ. ಆ್ಯಂಡ್ ಇನ್ನೊಂದು ಲೈನ್ ಬಂದಾಗ ದಕ್ಷು ನಿನಗೆ ಇದನ್ನು ಹೇಳಬೇಕು ಅಂದಾಗ ಅಮ್ಮ ಹಂಗೆ ಹೇಳ್ತಿದ್ರಾ. ಸೊ ಹಂಗೆ ಆನ್ ದ ವೇ ಹೋಗ್ತಾ ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಇದು ಯಾವುದು ಸಾಮನದುರ್ಗ ಅಂದ್ಕೊತೀನಿ, ಇದು ಬಂದಿದ್ದಿವಾಗ. ಸೊ ನೆಕ್ಸ್ಟು ಹೋಗಬೇಕು ರಾಮನಗರ, ನಾವು ಹೋಗ್ತಾ ಇರೋ ಪ್ಲೇಸ್ ಅಲ್ವಾ, ಸೊ ಅಲ್ಲಿಗೆ ಹೋಗಬೇಕು. ನಾವು ಹೋಗ್ತಾ ದಾರಿಲಿ ಏನು ಗೊತ್ತಾ, ಆ ಕಡೆ ಈ ಕಡೆ ಕೆರೆಗಳು ಸ್ವಲ್ಪ ಜಾಸ್ತಿ ಇದ್ದಾವೆ, ಅಲ್ಲೆಲ್ಲ ಬರೀ ಲೋಟಸ್ಸೇ ಇದ್ದಾವೆ. ಸಿಟಿ ಒಳಗೆ ಬರೋ ಅಷ್ಟರಲ್ಲಿ ನಮ್ಮ ದಕ್ಷು ಒಂದು ರೌಂಡು ನಿದ್ದೆ ಮಾಡಿ ಎದ್ಬಿಟ್ಟ. ಸೊ ಇವಾಗ 8 o'clock ಆಗಿದೆ, ತಿಂಡಿ ತಿನ್ನಬೇಕು. ಸಿಟಿ ಒಳಗೆ ಬಂದ್ವಿ. ಸೊ ಹುಡುಕ್ತಾ ಇದ್ದೀವಿ ಯಾವ ಹೋಟೆಲ್ ಚೆನ್ನಾಗಿದೆ ಅಂತ. ಚಿಕ್ಕದಾಗಿದ್ರೂ ಪರವಾಗಿಲ್ಲ, ಕ್ಲೀನ್ ಆ್ಯಂಡ್ ನೀಟಾಗಿದ್ದರೆ ತಿನ್ಬಿಡ್ಬೋದು. ಗಲೀಜಾಗೆಲ್ಲ ಕೊಟ್ಟರೆ ಬೆಳಗ್ಗೆ ಹೊತ್ತೆಲ್ಲ ತಿನ್ನೋಕ್ಕೆ ಆಗಲ್ಲ. ಹೊರಗಡೆ ಹೋದಾಗಂತೂ ಫುಲ್ಲು ನೀಟಾಗಿ ಟಿಫನ್ ಮಾತ್ರ ನೀಟಾಗಿ ಮಾಡ್ಕೋಬೇಕು. ಟಿಫನ್ ತಿನ್ನೋಣ ಅಂತ ಬಂದು ಆನ್ ದ ವೇ ಟಿಫನ್ ಹೋಗೋದು ಪ್ಲೇಸ್ಗೆ. ಏನು ತಿಂತೀಯ? ನಮಗಂತೂ ಜರ್ನಿ ಮಾಡಿ ಸಾಕಾಗ್ಬಿಟ್ಟು ಹೊಟ್ಟೆ ಎಲ್ಲ ತೊಳ್ಸಂಗಾಗ್ಬಿಟ್ಟು. ಆಲ್ಮೋಸ್ಟ್ 2 years ಆಗಿತ್ತು ನಾನೆಲ್ಲಿ ಟ್ರಿಪ್ ಅಂತ ಏನು ಹೋಗಿರಲಿಲ್ಲ. ಹಾಗಾಗಿ ಹೊಟ್ಟೆಲ್ಲ ತೊಳಿಸ್ತಾ ಇದೆ, ತಿಂದರೆ ಸರಿ ಹೋಗುತ್ತೆ. ಸರಿ ಅಲ್ಲ ಸಾಕಾಗ್ತೀನಿ ಮಾಮ. ನೀನು ನೋಡಿಪ್ಪ ಅಕ್ಕಿನೂ ಅನ್ನ ತಿನ್ಬೇಕೀಗ, ನೀನು ತಿನ್ನಬೇಕು, ಬೇಗ ಹೋಗೋ ಮಗು. ನಾನು ತಿಂಡಿ ತಿನ್ನಿಸ್ತೀನಿ ಬಾರೋ ಅಂದರೆ ಸರ್ವಮ್ಮ ತಿಂಡಿ ತಿನ್ನಿಸ್ಬೇಕಂತೆ. ನನ್ನ ಹತ್ರ ಸ್ವಲ್ಪ ತಿಂದ್ಬಿಟ್ಟು ಅಮ್ಮ ತಿನ್ನಿಸ್ಬೇಕು ಅಂತ ಅಲ್ಲಿಗೆ ಹೋದ. ಅಮ್ಮ ಆಲ್ರೆಡಿ ತಿಂದಿದ್ರು. ನಾನು ತಿನ್ನಿಸ್ತೀನಿ ನೀನು ತಿನ್ನು ಅಂದ್ಬಿಟ್ಟು ಅವನಿಗೆ ತಿನ್ನಿಸ್ತಾ ಇದ್ದಾರೆ. ನಾನು ಹಂಗೆ ತಿಂಡಿ ತಿಂದ್ಕೊಂಡೆ. ಪರವಾಗಿಲ್ಲ, ತಿಂಡಿ ಚೆನ್ನಾಗಿತ್ತು ಗೈಸ್. ತಿಂಡಿ ಚೆನ್ನಾಗಿ ಸಿಗಲಿಲ್ಲ ಅಂದರೆ ಇನ್ನು ಡೇ ಎಲ್ಲ ಮೂಡ್ ಆಫ್ ಆಗುತ್ತೆ. ಸೊ ತಿಂಡಿ ಪರವಾಗಿರಲಿಲ್ಲ. ಹೆಂಗಂತಮ್ಮ ಎಲ್ಲ ನಮ್ಮನ್ನು ಹೆಂಗೆ ನೋಡಿದ್ದು ಹೆಂಗೆ ನೋಡಿದ್ದು ಹೋಗೋಣ ಮತ್ತೆ. ನನ್ನ ಫೋನು ಅವನ ಹತ್ರ ಇದ್ದಾನೆ. ನಾವು ಬೆಕ್ಕು ನೋಡಕ್ಕೆ ಹೋಗ್ತೀವಿ. ಬೆಕ್ಕು ನಮ್ಮನೆ ನೋಡುತ್ತಲ್ಲಮ್ಮ, ಎಲ್ಲೈತೆ ಬರೀ ನೋಡೋಣ. ಅಮ್ಮ ನಾನು ಬೇಕು. ಅವಿಸ್ ಇಡ್ಲಿ. ಏ ಅಪ್ಪ ನೋಡ್ಬಾ. ಹೊರಗಡೆ ಬಂದತ್ರ ಇಷ್ಟು ಸಿಕ್ಬಿಟ್ರೆ ಸಾಕು. ಇನ್ನು ನಾರ್ತ್ ಸೈಡೆಲ್ಲ ಹೋಗ್ತೀವಲ್ಲ, ಅಲ್ಲೆಲ್ಲ ತಿನ್ನಕ್ಕೂ ಆಗಲ್ಲ. ಏನಾಯ್ತು ದಕ್ಷು? ಏನಾಯ್ತಲ್ಲಿ? ಯಾವ್ದು ಶುಗರ್ ಜಾಸ್ತಿ? ಲಾಸ್ಟ್ ಟಚ್ ಕಾಣಿಸ್ತಾ ಬೇಕು. ಜಾಸ್ತಿ ಸ್ಟ್ರಾಂಗ್ ಆಗಿದೆ. ನಮ್ಗೆ ಸ್ವಲ್ಪ ಸಕ್ಕರೆ ಇದ್ರೆ ಇನ್ನೂ ಚೆನ್ನಾಗಿರ್ಬೇಕು. ದಕ್ಷು ಎಲ್ಲಿ ಬಂದಿದ್ಯಾ ನೀನು? ದಕ್ಷು ಎಲ್ಲಿ ಬಂದಿದ್ಯಮ್ಮ? ನಿನ್ನೆ ಮಾತಾಡ್ಸ್ತಿರೋದು ನಾನು. ಇಡ್ಲಿ ತಿಂದೇನೋ? ಯಾರ ತಿನ್ಸಿದ ಇಡ್ಲಿ? ಅಲ್ಲೆಲ್ಲ ಹತ್ಬಾರ್ದು, ಈಗಲೇ ಬಾ. ಆಮೇಲೆ
ಆಮೇಲೆ ಬಾ ಇಲ್ಲಿ ಹೋಗೋಣ ಬಾ. ಸೊ ತಿಂದಿದ್ದಾಯಿತು ಗೈಸ್. ನೆಕ್ಸ್ಟ್ ಹೋಗೋಣ ಬನ್ನಿ ಪ್ಲೇಸ್ಗೆ. ಇಲ್ಲಿ ಆ್ಯಕ್ಚುಲಿ ದೋಸೆ ಇನ್ನೂ ಲೇಟ್ ಅಂತೆ, ಇಡ್ಲಿ ವಡೆ ಅಷ್ಟೇ ಇದ್ದಿದ್ದು, ಅದನ್ನೇ ತಿನ್ಕೊಂಡು ಹೊರಟ್ವಿ ಕಾಫಿ ಕುಡ್ಕೊಂಡಂಗೆ. ಇವಾಗ ಲೈಟಾಗಿ ಬಿಸಿಲು ಬೇರೆ ಸ್ಟಾರ್ಟ್ ಆಗಿದೆ. ನೋಡೋಣ ಅಲ್ಲಿ ಪ್ಲೇಸ್ಗೆ ಹೋದಾಗ ಹೇಗಿರುತ್ತೆ ವೆದರು ಅಂತ. ತಿಂಡಿ ಒಂದು ಚೆನ್ನಾಗಿ ಸಿಕ್ಬಿಟ್ರೆ ಮುಂದಿನ ನೆಕ್ಸ್ಟ್ ಊಟದ್ದೆಲ್ಲ ಆಮೇಲೆ ನೋಡ್ಕೋಬೋದು. ಇಲ್ಲ ಅಂದರೆ ಮೊದಲೇ ಡಿಸಪಾಯಿಂಟ್ಮೆಂಟ್ ಆಗಿಬಿಡುತ್ತೆ ಹೋಗೋವಾಗ. ಹೋಗ್ಬೇಕಲ್ಲ, ಬಿಸಿಲು ಸ್ಟಾರ್ಟ್ ಆಯ್ತಲ್ಲಿ. ಈಗ ನಮಗೂ ಸ್ಟಾರ್ಟ್ ಆಯ್ತಲ್ಲ ಇಲ್ಲ ಅಲ್ಲೇ ಬಿಸಿಲು ಇದ್ಬಿಟ್ರೆ ಅಲ್ಲ ತಿಂದಲ್ಲೋ ಅನ್ನ ಚಲ ದಾರಿ ನೋಡ್ರಿ ಹೆಂಗೈತದೆ. ಸುಯ್ 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 ಅಂತ ಇರು ಕೇಳಲ್ಲ. ಕಾರ್ ಹತ್ತುತ್ತಾ ಇಲ್ವೋ ಗೊತ್ತಿಲ್ಲ. ಮಮ್ಮಿ ಯಾವ್ದಿದು ಜಾಗಕ್ಕೆ ಬಂದಿರೋದು ಹೇಳಿ, ಈಗಾದ್ರೂ ರಿವೀಲ್ ಮಾಡಿ. ಸ್ವಲ್ಪ ಇರು. ಸೊ ಹೋಗುತ್ತೆ, ಕನ್ಫರ್ಮ್ ಮಾಡಿದ್ರು ಫೈನಲಿ. ಸೊ ಹೋಗೋಣ ಹೋಗೋಣ ಹೋಗೋಣ. ಮಿಸ್ಟರ್ ಹರ್ಷಿತ್ ಏ ಹತ್ತದ ಕಮನ್ ನಮ್ಮಮ್ಮ ನೋಡಿ ಭಯ ಪಟ್ಕೊಂಡ್ಬಿಟ್ಟೈತೆ. ಮಿಸ್ಟರ್ ಹರ್ಷಿತ್ ಬೆಳಗ್ಗೆ ದರ್ಶನಕ್ಕೆ ಬಂದಿದ್ದೀವಿ ಸ್ವಾಮಿ. ಕರ್ಗೋಗಿಲ್ಲ, ಮಿಕ್ಸ್ ಅಪ್ ಆಯ್ತೈತೆ. ಮಿಕ್ಸ್ ಮಾಡ್ಕೊಳ್ಳಿ ನೀನು. ಮಿಕ್ಸ್ ಮಾಡ್ತಿದ್ದೆ ಮಿಸ್ಟರ್ ಹರ್ಷಿತ್ ಮಾಡ್ಕೊಂಡು ತಿಂತೀನಿ. ಗೋಸ್ಲೋ ಏ ಅಡಿಗುರು ಆರಾಮಾಗಿ. ಹಾ ಡಬದ ಬದ ಬದ್ದವ ಹತ್ರ 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 ಹರ್ಷಿತ್ ಇದಾನ. ಧೈರ್ಯ ಹೇಳು, ಎದುರ್ಕೋಬೇಡಿ. ಜೋಶ್ 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 ಹತ್ತು ನಿಧಾನ, ಈ ಕಡೆ ಎಲ್ಲ ಸೈಡ್ ಇದೈತೆ, ನಿಧಾನ. ಜೈ ಜೈ ಜೈ. ಡ್ರಿಫ್ಟ್ ಹೊಡಿತಾ ಅಂತ. ಸೊ ನೋಡಿದ್ರಲ್ಲ ಕಾರ್ ಹೆಂಗೆ ಹತ್ತಿಸಿದ್ವಿ ಅಂತ. ಅಮ್ಮಗೆ ಮತ್ತು ಮನೆಗೆ ಇಬ್ರಿಗೂ ಭಯ ಆಯಿತಾ. ಈ ಥರ ರೋಡೆಲ್ಲ ನೋಡಿಬಿಟ್ರೆ ಏರ್ ಪಿನ್ ರೋಡು ಮತ್ತು ಈ ಥರ ಘಾಟ್ ಸೆಕ್ಷನ್ ರೋಡೆಲ್ಲ ಇದ್ದರೆ ಅವರಿಬ್ರಿಗೂ ಆಗಲ್ಲ, ಸ್ವಲ್ಪ ಹೆದರ್ಕೋತಾರೆ. ಸೊ ಹೆಂಗೋ ಹತ್ತಿಸ್ಕೊಂಡು ಬಂದುಬಿಟ್ವಿ. ನಮ್ಮಮ್ಮ ಏನೂ ಆಗಿಲ್ಲ ಅಂತ ಕೂಲಾಗಿ ಗಾಗಲ್ಸ್ ಹಾಕೊತಾರೆ. ಬಟ್ ಕಾಲೆಲ್ಲ ಶಿವರ್ ಆಗ್ತಿತ್ತಂತೆ ಅಮ್ಮಂಗೆ. ಸೊ ಈ ರೀಸೆಂಟಾಗಿ ರೋಡ್ ಹಾಕಿದ್ರೆ ಇದ್ರ ಮೇಲೆ ಸೈಡಲ್ಲಿ ಏನೂ ಸೇಫ್ಟಿಗೆ ಏನೂ ಹಾಕಿರಲಿಲ್ಲ, ಕಲ್ಲೆಲ್ಲ ಏನೂ ಇರಲಿಲ್ಲ. ಸೊ ಹೆಂಗೋ ಅಂತೂ ಇಂತೂ ಧೈರ್ಯ ಮಾಡಿ ಬಂದ್ಬಿಟ್ವಿ ಅಂತ ಅಮ್ಮ. ರಿವೀಲ್ ಮಾಡಿ ಈಗಾದರೂ. ಈ ಡೆಸ್ಟಿನೇಷನ್ ಈಗ ರೀಚ್ ಆಗಿದ್ದೀವಿ. ಅಲ್ಲಿ ಕಾಣ್ತಾ ಇದೆ ನೋಡಿ, ಇದು ಸಿದ್ದೇಶ್ವರ ಸಿದ್ದಪ್ಪಾಜಿ ಟೆಂಪಲ್ ಅಂತ ಹೇಳಿ ರಾಮನಗರ ಹತ್ರ ಬರುತ್ತೆ. ಪ್ಲೇಸಸ್ ಅಂತ ಪುಸ್ತಕದಲ್ಲೆಲ್ಲ ನಾವು ಇವತ್ತು ಬಂದಿದ್ದೀವಿ. ಸೊ ಆ ಪ್ಲೇಸ್ ಹೋಗೋಣ. ಇವಾಗ ಸದ್ಯಕ್ಕೆ ಕಾರ್ ಪಾರ್ಕಿಂಗ್ ಏರಿಯಾದಲ್ಲಿದ್ದೀವಿ, ಬನ್ನಿ ಹೋಗೋಣ. ಹೆಂಗೈತು ಜಾಗ? ಎಲ್ಲಿ ಬಂದಿರೋದು? ಹೆಂಗೈತೆ ಜಾಗ? ಹೆಂಗೈತೆ? ಸೂಪರ್ ಸೂಪರ್. ನಮ್ಮ ದಕ್ಷಿಗೆ ಇಷ್ಟ ಆಗ್ಬಿಟ್ಟಿದೆ ಜಾಗ. ಏನಮ್ಮ? ಸೂಪರ್ ಸೂಪರ್. ಮಾಮಿ ಅಮ್ಮದು ಮಾಮಿ ಬಿಸಾಕದಾಗ ಟಿಶ್ಯೂ ಹಿಡ್ಕೊಂಡಿರೋದು ಬಿಸಾಕ. ಅಲ್ಲಿ ಅಪ್ಪ, ಅಲ್ಲಿ ಕುಶಾಲ್, ಹಿಂದೆ 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 ಬರ್ತಾರದು, ಅಲ್ಲಿ ಅಲ್ಲಿ ಹಿಂದೆ. ಈ ಕಡೆ ವ್ಯೂ ನೋಡು.
ಸೊ ನಾವು ಅಲ್ಲಿವರೆಗೂ ನಡ್ಕೊಂಡು ಹೋದ್ವಾ ಫ್ರಂಟ್ವರೆಗೂ. ಆಮೇಲೆ ನೆನಪಾಯಿತು ಕಾರಲ್ಲೇ ಚಪ್ಪಲಿ ಬಿಡ್ಬೋದಾಗಿತ್ತು ಅಂತ, ಬಿಕಾಸ್ ಇಲ್ಲಿ ಬಿಟ್ಟರೆ ಯಾರಾದರೂ ಎತ್ಕೊಂಡು ಹೋಗ್ಬಿಟ್ರೆ ಅಂತ. ಮೊದಲೇ ಟೂರಿಸ್ಟ್ ಪ್ಲೇಸ್ ಅಲ್ವಾ, ಹೇಳೋಕ್ಕಾಗಲ್ಲ ಅಂದ್ಬಿಟ್ಟು. ಸೊ ಮತ್ತೆ ರಿವರ್ಸ್ ಕಾರ್ ಹತ್ರಕ್ಕೆ ಬಂದು ನಡ್ಕೊಂಡು ಮತ್ತೆ ಅಲ್ಲಿವರೆಗೂ ನಡ್ಕೊಂಡು ಹೋಗಿದ್ವಿ. ನಾವು ಈ ದೇವಸ್ಥಾನಕ್ಕೆ ಮೊದಲನೇ ಸರಿ ಬರ್ತಾ ಇರೋದು. ಅಮ್ಮ ಅಂತಿದ್ರು ಈ ದೇವಸ್ಥಾನಕ್ಕೆ ಹೋಗೋಣ, ಇನ್ಸ್ಟಾಲೆಲ್ಲ ರೀಲ್ಸ್ ಎಲ್ಲ ಬರ್ತಾಯಿದೆ ನನಗೆ ಅಂತ. ಸೊ ಹಾಗಾಗಿ ಪ್ಲ್ಯಾನ್ ಮಾಡಿಕೊಂಡು ರಾಮನಗರ ಕಡೆ ಅಲ್ಲೇ ನೆಕ್ಸ್ಟ್ ಅಲ್ಲಲ್ಲೇ ಬರುತ್ತೆ ಪ್ಲೇಸಸ್ ಎಲ್ಲ, ಅಲ್ಲಿಗೂ ಹೋಗಬೇಕು. ಸೊ ಈ ಜಾಗಕ್ಕೆ ಬಂದ್ವಿ. ಫಸ್ಟ್ ಪ್ಲೇಸ್ ಇದು. ನಾವು ಬರೋ ಅಷ್ಟರಲ್ಲಿ ಆಲ್ರೆಡಿ 9:30 ಆಗಿತ್ತು. ಸೊ ಹೇಗಿದೆ ಜಾಗ ಎಲ್ಲ ಅಂತ ನೋಡಿವ್ರಂತೆ, ಬನ್ನಿ ನೆಕ್ಸ್ಟ್ ಹಂಗೆ. ಸೊ ಇದು ಮೂಲ ವಿಗ್ರಹ ಅಂತೆ ಈ ಕಡೆ ಇರೋದು. ಇಲ್ಲಿಗೆ ಬರ್ತಿದ್ದಂಗೆ ಮನಸ್ಸೆಲ್ಲ ಒಂಥರ ಶಾಂತಿ ಆಯಿತು ಅಂತಾರಲ್ಲ, ಹಂಗಾಯಿತು. ತುಂಬ ಚೆನ್ನಾಗಿದೆ ಜಾಗ ಅಂತೂ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಆ ಕಡೆ ಈ ಕಡೆ ವ್ಯೂ ಎಲ್ಲ ನೋಡೋಕ್ಕಂತೂ ಸೂಪರಾಗಿದೆ. ಗಾಳಿನೂ ಸೂಪರಾಗಿ ಬೀಸ್ತಾಯಿತ್ತು. ನಮ್ಮ ದಕ್ಷು ಅಂತೂ ಫುಲ್ ಹ್ಯಾಪಿ, ಸಿಕ್ಕಾಪಟ್ಟೆ ಆಟಾಡ್ತಿದ್ದಾನೆ. ನೋಡಿ ಹೆಂಗೆ ಆಡ್ತಿದ್ದಾನೆ ಅಂತ. ಫುಲ್ ಬಿಟ್ಬಿಟ್ಟಿದ್ವಿ ಫ್ರೀಯಾಗಿ ಆಟಾಡ್ಕೊಳ್ಳಿ ಅಂತ. ದಕ್ಷ್ 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 ಏನಿದು? ಹೇಗೆ ಅನಿಸ್ತು ಪ್ಲೇಸ್? ಕಾಮ್ ಆಗೈತೆ ಮತ್ತು ಕೂಲ್ ಆಗೈತೆ. ವೀಕೆಂಡ್ ಚಿಲ್ ಮಾಡೋಕ್ಕೆ ಚೆನ್ನಾಗೈತೆ. ದೇವರ ಆಶೀರ್ವಾದದ ಜೊತೆಗೆ ಈ ಪ್ರಕೃತಿ ಸೌಂದರ್ಯ ಸವಿಯುವಂಥ ಅದೃಷ್ಟ ಕೂಡ ಸಿಗುತ್ತೆ ನಿಮಗೆ. ಎಲ್ಲ ವಿಸಿಟ್ ಮಾಡಿ. ಆಮೇಲೆ ಈ ಪ್ಲೇಸ್ ನೋಡಿ ಎಷ್ಟು ಕಾಮ್ ಆ್ಯಂಡ್ ಇದಾಗಿದೆ ಅಂದರೆ ತುಂಬ ಚೆನ್ನಾಗಿದೆ. ಹದ್ದು ನೋಡು, ಹದ್ದು ಮನಿ ಇಲ್ಲಿಗೆ ಬರವಾ. ನಮ್ಮ ಫೋಟೋಗ್ರಾಫರ್ ನೋಡಿ ಆಲ್ರೆಡಿ ಕೆಲಸ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಫೋಟೋಗ್ರಾಫರ್ ನೀವು ಸುಮ್ಮನಿದ್ರೆ ಚೆನ್ನಾಗಿರುತ್ತದೆ. ಇಲ್ಲಿಗೆ ಬರ, ನಮ್ಮಿಂದಕ್ಕೆ ಬರ, ಮಧ್ಯಕ್ಕೆ ಬಾ. ನೀನು ಬರ. ಓಕೆ ನೋಡಿ ಕೂಚಿ, ಎಲ್ಲಿ ಕೂಚಿ? ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಈಟ ಇರ್ತೀಯಾ? ಬಾರ ಇಲ್ಲಿ. ಅದು ಮಾಮಿನಮ್ಮ. ಮೆತ್ತಗೆ ಮೆತ್ತಗೆ. ಆ್ಯಂಡ್ ಈ ಕಡೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಕೆಳಗಿಂದ ಬರುವಾಗ ಕಾಣಿಸಲ್ಲ ಇದು, ಮೇಲಿಂದ ನಿಂತ್ಕೊಂಡು ನೋಡಿದ್ರೆ ಶಿವಲಿಂಗ ಆಕಾರದಲ್ಲೇ ಕಟ್ಟಿದ್ದಾರೆ. ಇದನ್ನು ಸುತ್ತ ಎಲ್ಲ ಶಿವಲಿಂಗನೂ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಜಾಗ ಅಂತೂ. ಬಂದು ವಿಸಿಟ್ ಮಾಡಿ ನೀವೆಲ್ಲರೂ ಒಂದ್ಸಲ. ನಮ್ಮದು ದರ್ಶನ ಎಲ್ಲ ಆಯಿತು, ಫೋಟೋ ಸೆಷನ್ನು ಆಯಿತು. ಇವಾಗ ಬನ್ನಿ ಅದು ಕೆಳಗೆ ಕರ್ಕೊಂಡು ಹೋಗ್ತೀನಿ, ಅಲ್ಲಿ ಹೋಗೋಣ. ನೋಡಿ ಏನು ಅವತಾರ ಆಡ್ತಾನೆ ನೋಡಿ ಅವನು. ತರ್ಲೆ ವಾಟರ್ ಲಿಲ್ಲಿ ಎಷ್ಟು ಚೆನ್ನಾಗಿ ಮಾಡಿದಾರೆ ನೋಡು ಸುತ್ತ. ಇವನಿದ್ದಾನಲ್ಲ, ಇವನು ಇವಾಗ ಬಾರ್ಬರಿಯಾಗಿ ಫೋಟೋ ಶೂಟ್ ಮಾಡಿಸ್ಕೊತವನೆ. ಚಿಕ್ಕ ವಯಸ್ಸಲ್ಲಿದ್ದಾಗ ಬಾರೋ ಅಂದ್ರೂ ಬರ್ತಾ ಇರಲಿಲ್ಲ. ನೀನೆಲ್ಲರನ್ನೂ ಕರಿ. ಫಸ್ಟ್ ಡೆಸ್ಟಿನೇಷನ್ ಮುಗೀತು. ಮುಟ್ಟೇ ಇಲ್ಲ ಗ್ಲಾಸ್ನ. ಈಗ ಕಾರಲ್ಲಿ ಹೋಗ್ಬಿಡ ನೀವು.
ಸೊ ಆ ಕಡೆ ವ್ಯೂ ನೋಡಿದ್ವಿ ಅಂತ ಈ ಕಡೆ ನೋಡೋಣ ಅಂತ ಬಂದ್ವಾ. ಸಕ್ಕದಾಗಿದೆ ವ್ಯೂ ಇಲ್ಲೂ, ತುಂಬ ಚೆನ್ನಾಗಿದೆ. ಗಾಳಿ ಅಂತೂ ಸೂಪರಾಗಿ ಬೀಸ್ತಾ ಇತ್ತು. ನಮ್ಮಮ್ಮ ಈ ಥರ ಪ್ಲೇಸಸ್ ಎಲ್ಲ ಹುಡ್ಕೋದ್ರಲ್ಲಿ ಎಕ್ಸ್ಪರ್ಟ್ ಆಗಿಬಿಟ್ಟಿದ್ದಾರೆ. ತಲೆ ಸೂಪರಾಗೈತೆ ನಮ್ಮ ಮಮ್ಮಿಗೆ ಈ ಥರ ಎಲ್ಲ ಜಾಗ ಹುಡ್ಕೋಕ್ಕೆ, ಒನ್ ಡೇ ಟ್ರಿಪ್ಗೆ ಹೋಗೋಕ್ಕೆ ಅಂತ. ಈ ಕಡೆ ಬಂದರೆ ಸೂಪರಾಗಿತ್ತು ಜಾಗ ಅಂತೂ. ಸೊ ನಾವು ಬಂದಿದ್ದ ರೂಟು ನೋಡಿದ್ರಲ್ಲ, ಅಲ್ಲೆಲ್ಲ ಫುಲ್ಲು ಮೊದಲು ಕಲ್ಲಿತ್ತಂತೆ. ಅದ್ರ ಮೇಲೆ ಕಾಲ್ನಡಿಗೆಯಲ್ಲಿ ಬರಬೇಕಾಗಿತ್ತಂತೆ ಈ ಜಾಗಕ್ಕೆ. ಸೊ ಅವಾಗ ಬಂದರೆ ಇನ್ನೂ ಜಾಸ್ತಿ ಫಲ ಸಿಗೋದು, ದೇವರ ಆಶೀರ್ವಾದ ಅಂತ ಇಲ್ಲೆಲ್ಲ ಹೇಳ್ತಿದ್ರು. ಆ್ಯಂಡ್ ವ್ಯೂ ಅಂತೂ ಸೂಪರಾಗಿದೆ. ಒನ್ ಡೇ ಟ್ರಿಪ್ ಅಂತೂ ತುಂಬ ಚೆನ್ನಾಗಿದೆ. ಇಲ್ಲಿಗೆ ಪ್ಲ್ಯಾನ್ ಮಾಡೋರಿದ್ರೆ ಯಾರಾದರೂ ಬನ್ನಿ ಆಯಿತಾ, ಸೂಪರಾಗಿದೆ ಜಾಗ. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಆಯಿತಾ. ಇಲ್ಲಿರೋ ವೆದರ್ ಅಂತೂ ಆಸಮ್ ಆಗಿದೆ, ಸೂಪರಾಗಿದೆ. ಆ್ಯಂಡ್ ಇಲ್ಲಿಂದ ಹೋಗೋಕ್ಕೆ ಮನಸ್ಸಾಗಲ್ಲ ನಮಗೆಲ್ಲ ಈ ಥರ ಇದ್ಬಿಟ್ರೆ ವ್ಯೂ ನೋಡಿಕೊಂಡು. ಈ ಡೆಸ್ಟಿನೇಷನಿಗೆ ಬಂದ್ವಲ್ವ ಆವಾಗಲೇ, ಇಲ್ಲಿ ಮುಗೀತು. ಪ್ಲೇಸ್ ನೋಡಿದ್ದು, ಫೋಟೋಸ್ ತಗೊಂಡಿದ್ದು, ದೇವಸ್ಥಾನಕ್ಕೆ ಹೋಗಿದ್ದು ಎಲ್ಲ ಮುಗೀತು. ಸೊ ನೆಕ್ಸ್ಟ್ ಡೆಸ್ಟಿನೇಷನ್ ಹೋಗೋಣ ಬನ್ನಿ. ನೆಕ್ಸ್ಟ್ ಪ್ಲೇಸ್ ಯಾವುದಮ್ಮ? ಅಲ್ಲಿಗೆ ಹೋದ್ಮೇಲೆ ರಿವೀಲ್ ಮತ್ತೆ. ಅಲ್ಲಿಗೆ ಹೋದ್ಮೇಲೆ ರಿವೀಲ್ ಅಂತೆ ಮತ್ತೆ. ಹೋಗೋಣ ಏ ಬರಲಿ. Okay, let's go. ಮತ್ತು ಈ ಮನೆ ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ. ನಮಗಂತೂ ಈ ಮನೆ ಕ್ಯೂಟಾಗಿ ಅನ್ನಿಸ್ತು. ಅದಕ್ಕೆ ನಿಂತ್ಕೊಂಡು ಫೋಟೋ ತೊಗೊಳ್ಳೋಣ ಅಂತ ನಿಂತಿದ್ವಾ. ಆ್ಯಂಡ್ ಒಳಗಡೆ ಇರೋ ಅಜ್ಜಿ ಕರೆದ್ರು, ಬನ್ನಿ ಒಳಗಡೆ ನೋಡಿ ಬನ್ನಿ ಅಂತ. ಸೊ ಆವಾಗಿನ ಕಾಲದಲ್ಲೆಲ್ಲ ಹಿಂಗೆ ಅಂತೆ ಕಟ್ತಾ ಇದ್ದಿದ್ದು ಮನೆ ಎಲ್ಲ. ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಆ್ಯಂಡ್ ಈ ಕಡೆ ಇರೋ ಮನೆಗಳೆಲ್ಲ ಇದೇ ಥರನೇ ಇರೋದು. ನಾವಂತೂ ಅಲ್ಲೇ ನಿಂತ್ಕೊಂಡು ಸ್ವಲ್ಪ ಫೋಟೋಸ್ ತಗೊಂಡು ಮಾತಾಡ್ಕೊಂಡು ಬಂದ್ವಿ. ಆಗಿನ ಕಾಲ ತೊಟ್ಟಿ ಮನೆ ಹೆಂಗದೆ ನೋಡ್ರಿ. ಎಷ್ಟು ಚೆನ್ನಾಗಿದೆ ನೋಡಿ ತೊಟ್ಟಿ ಮನೆ ಎಲ್ಲ. ನಾವು ಸುಮ್ಮನೆ ಫೋಟೋಸ್ ತಕ್ಕೊಳ್ಳೋಣ ಅಂತ ಬಂದ್ವಿ. ಅಜ್ಜಿ ನೋಡ್ಬಿಟ್ಟು ಒಳಗೆ ಕರೆದ್ರು, ಬನ್ನಿ ನೋಡಿ ಬನ್ನಿ ಅಂತ. ಚೆನ್ನಾಗಿದೆ, ಜೋಕಾಲಿ ನೋಡಿ ಅಲ್ಲೇ ಕರೆದ್ರು. ಮನೆ ನೋಡಿ ಚೆನ್ನಾಗೈತೆ. ನೆಕ್ಸ್ಟ್ ಟೈಮ್ ಒಂದಷ್ಟು ಇನ್ನೊಂದು ರೌಂಡು ಇನ್ನೂ ಒಂದಷ್ಟಕ್ಕೆ ಏನಾಗಲ್ಲ. ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗಕ್ಕೆ ಇನ್ನೂ ಸ್ವಲ್ಪ ಟೈಮ್ ಆಗುತ್ತೆ. ಗಾಗಿ ಸಂಪರ್ಕಿಸಿ 99009654 ಬಂಧುಗಳೇ. ಸಾವಿನ ನಂತರ ನಾವು ಸಾರ್ಥಕತೆ ಯೋಜನೆ. ನಮ್ಮ ಕರ್ನಾಟಕ ಇಂದು ಅಂಗಾಂಗ ದಾನದಲ್ಲಿ ದೇಶದಲ್ಲಿ 3ನೇ ಸ್ಥಾನದಲ್ಲಿದೆ. 60,000 ಜನರು ಈಗಾಗಲೇ ನೋಂದಾಯಿಸಿ ಹೊಸ ಆಶಾವಾದ ಮೂಡಿಸಿದ್ದಾರೆ. ನಿಮ್ಮ ಒಂದು ನಿರ್ಧಾರ 8 ಜನರ ಬಾಳಿಗೆ ಬೆಳಕಾಗಬಹುದು. ಏನ್ ಬಾಬಾ ಚೆನ್ನಾಗಿದ್ಯಾ? ಇವನು ಯಾರೋ ಸೈಕಾಗಿ ಹೋಗ್ತಾ ಇದ್ದಾನೆ ಗುರು. ಕಾಲು ನೋಡಿ ಎಲ್ಲಿಟ್ಕೊಂಡು ಓಡಿಸ್ತಾ ಇದ್ದಾನೆ ಗಾಡಿ ಮೇಲೆ. ಪಾಪ ಅಣ್ಣನ ಕಾಲು ನೋವು ಹೋಗ್ಬಿಟ್ಟೈತೆ. ಇದು ನಮ್ಮದು ಸೆಕೆಂಡ್ ಡೆಸ್ಟಿನೇಷನ್. ಸೊ ಈ ಜಾಗನೂ ಅಮ್ಮನೇ ಸೆಲೆಕ್ಟ್ ಮಾಡಿದ್ದು. ಈ ಜಾಗ ಹೇಗೆ ಗೊತ್ತಾಯಿತು ಅಂದರೆ, ಯೂಟ್ಯೂಬಲ್ಲಿ ಕಲಾ ಮಾಧ್ಯಮ ಅನ್ನೋ ಚಾನಲ್ ನೋಡ್ತಾರಮ್ಮ. ಸೊ ಆ ಚಾನಲಿಂದ ಗೌರಿ ಅಮ್ಮ ಅನ್ನೋರನ್ನ ಇಂಟರ್ವ್ಯೂ ಮಾಡಿದರು. ಈ ಜಾಗ ಏನು ಹೋಗ್ತಾ ಇದೀವಲ್ಲ ಟೆಂಪಲ್ಲು, ಆ ಟೆಂಪಲ್ ಎಲ್ಲ ಕಟ್ಟಿರೋದೆಲ್ಲ ಅವರೇನೆ ಫುಲ್ಲು. ಸೊ ಅದರಿಂದ ಈ ಜಾಗ ಗೊತ್ತಾಯಿತು. ಇದು ಅಲ್ಲೇ ಹತ್ತಿರ ಇತ್ತಲ್ವ, ಸೊ ಇದಕ್ಕೂ ಹೋಗೋಣ ಅಂತ ಹೊರಟು. ಮತ್ತೆ ಈಗ ನಾವು ಬಂದಿರೋದು ನೆಕ್ಸ್ಟ್ ಡೆಸ್ಟಿನೇಷನ್. ಬಂದು ಮುಕ್ತಿನಾಗ ಅಂತೇಳಿ ಗೌರಿ ಅಮ್ಮ ಅಂತ ಬರ್ತಾರೆ. ಅವರು ಸಿ ಕೈ ಚಂದ್ರು ಅವ್ರದ್ದು ಪ್ರೋಗ್ರಾಮ್ ನೋಡೇ ಇರ್ತೀರ ಎಲ್ರೂ.
ಅವ್ರ ಪ್ರೋಗ್ರಾಮಲ್ಲಿ ಅವ್ರು ಲಾಸ್ಟಿಗೆ ಹೆಲ್ತ್ ಟಿಪ್ಸ್ ಬಗ್ಗೆ ಮತ್ತು ಹೆಲ್ತ್ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಎಲ್ಲ ಟಿಪ್ಸು ಕೊಡ್ತಾರೆ. ಅವರು ನಿರ್ಮಾಣ ಮಾಡಿರೋಂಥ ದೇವಸ್ಥಾನ ಇದು. ಬನ್ನಿ ಈಗ ದೇವ್ರ ದರ್ಶನ ಮಾಡೋಣ. ತುಂಬ ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನ. ಬನ್ನಿ ನೋಡಿ. ತುಂಬ ಬೃಹದಾಕಾರವಾಗಿ ಕಾಣಿಸ್ತಾ ಇದೆ ಗೋಪುರ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನು ತುಂಬ ದಿವಸದಿಂದ ಇದನ್ನು ನೋಡಬೇಕು ಅಂತ ಅಂದ್ಕೊಂಡಿದ್ದೆ. ಇವತ್ತು ಅದು ದರ್ಶನ ಭಾಗ್ಯ ಪಡೆಯೋ ಟೈಮ್ ಸೊ ಬಂದಿದ್ದೀವಿ ಸೆಕೆಂಡ್ ಡೆಸ್ಟಿನೇಷನ್ ರಾಮೋಹಳ್ಳಿ ಮುಕ್ತಿನಾಗ ದೇವಸ್ಥಾನಕ್ಕೆ. ಸೊ ಬನ್ನಿ ಒಳಗಡೆ ಹೋಗೋಣ. ತುಂಬ ಸುತ್ತ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಬರೀ ಕಾಲಲ್ಲಂತೂ ಬರೋಕ್ಕೆ ಆಗ್ತಿರ್ಲಿಲ್ಲ. ಓಡ್ಕೊಂಡು ಬಂದ್ವಿ. ಆ್ಯಂಡ್ ಇಲ್ಲಿ ನೋಡಿದ್ರೆ ಜನನೂ ಹಂಗೆ ಇದ್ದರು. ಸಿಕ್ಕಾಪಟ್ಟೆ ರಶ್ ಇತ್ತು. ಕ್ಯೂ ಸಿಸ್ಟಮ್ಮು. ಕ್ಯೂ ಅಲ್ಲಿ ನಿಂತ್ಕೊಂಡು ದರ್ಶನ ಮಾಡ್ಕೊಂಡು ಹೋಗಬೇಕು. ಆ್ಯಂಡ್ ಈಗ ಅಲ್ಲಿ ನೋಡ್ತಿದ್ದೀರಲ್ಲ ಆ ಕಡೆ ಒಬ್ಬರು ಹೋದ್ರನಲ್ವಾ, ಅವರೇ ಗೌರಿ ಅಮ್ಮ ಅಂತ. ಸೊ ಅವರು ಪರಿಹಾರಗಳನ್ನ ಹೇಳ್ತಾರೆ, ಏನೇನು ಕಷ್ಟಕ್ಕೆ ಯಾವ್ಯಾವ ಪೂಜೆ ಹೋಮ ಎಲ್ಲ ಮಾಡಿಸಿದ್ರೆ ಪರಿಹಾರ ಆಗುತ್ತೆ ಅಂತ. ಸೊ ಆ ಕಡೆ ಕೂತಿದ್ದಾರೆ ಅವ್ರು ಬಂದು. ಮತ್ತು ಇವಾಗ ದರ್ಶನ ಮಾಡೋಕ್ಕೆ ಕ್ಯೂ ಅಲ್ಲಿ ನಿಂತಿದ್ದೀವಿ. ಆ್ಯಂಡ್ ಇಲ್ಲೊಂದು ಏನು ಡಿಫ್ರೆನ್ಸ್ ಅಂದರೆ, ಎಲ್ಲ ದೇವಸ್ಥಾನದಲ್ಲೂ ಗೋಪುರ ಆಗಲಿ ಅಥವಾ ಗೋಪುರ ಹೈಟೇ, ಬಟ್ ಗರ್ಭಗುಡಿ ಎಲ್ಲ ಚಿಕ್ಕದಾಗಿ ಮೀಡಿಯಮ್ ಹೈಟಲ್ಲೇ ಇರುತ್ತೆ. ಬಟ್ ಈ ದೇವಸ್ಥಾನದಲ್ಲಿ ಗರ್ಭಗುಡಿ ಅಂತೂ ಫುಲ್ ಹೈಟ್ ಇತ್ತು, ಫುಲ್ ಉದ್ದನೇ ಇತ್ತು ಗರ್ಭಗುಡಿ. ಆ್ಯಂಡ್ ಒಳಗಡೆ ವಿಗ್ರಹನೂ ಅಷ್ಟೇ ತುಂಬ ಚೆನ್ನಾಗಿತ್ತು, ಅದೂ ಉದ್ದ ಇತ್ತು ಅದು ಕೂಡ. ಆ್ಯಂಡ್ ದೇವಸ್ಥಾನನೂ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಫುಲ್ಲು. ಸಿಕ್ಕಾಪಟ್ಟೆ ಬಿಸಿಲು, ಯಪ್ಪ ಕಾಲೆಲ್ಲ ಸುಟ್ಟೋಗ್ತವೆ ದಗ ದಗ ದಗ. ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ. ಅದರಲ್ಲೂ ಏಕಶಿಲ ವಿಗ್ರಹ ನಾಗ ನೋಡೋಕ್ಕೆ ಗೌರಿ ಅಮ್ಮನೆಲ್ಲ ನೋಡಿದ್ರ. ಗೌರಿ ಅಮ್ಮ ಕೂತಿದ್ದಾರೆ. ಅವರೇ ದೇವಸ್ಥಾನ ಎಲ್ಲ ನಿರ್ಮಾಣ ಮಾಡಿದ್ದಾರೆ. ಆಮೇಲೆ ಅವರು ಬೊಂಬಾಟ್ ಭೋಜನದಲ್ಲೆಲ್ಲ ಬರ್ತಾರೆ, ನೋಡಿದ್ದೀರಾ? ಆಯುರ್ವೇದ ಬಗ್ಗೆ ಎಲ್ಲ ಚೆನ್ನಾಗಿ ಹೇಳ್ತಾರೆ. ಸೊ ಅಲ್ಲಿದ್ದಾರೆ ನೋಡಿ ಗೌರಿ ಅಮ್ಮ. ಗೋಪುರ ನೋಡಿ ಸಕ್ಕ ಎಲ್ಲ. ಬನ್ನಿ ಒಂದ್ಸರಿ ದರ್ಶನ ಮಾಡಿ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬರ್ತಿದ್ದಂಗೆ ಇಲ್ಲಿ ಯಾಗ ಎಲ್ಲ ಮಾಡೋಕ್ಕೆ ಅಂತಲೇ ಸಪ್ರೇಟ್ ಜಾಗ ಇದೆ. ಆಮೇಲೆ ಈ ಹರಕೆ ಎಲ್ಲ ಕಟ್ಕೊಂಡಿರ್ತಾರೆ ನೋಡಿ, ಅವರೆಲ್ಲ ನಾಗರಿಗೆ ಪ್ರತಿಷ್ಠಾಪನೆಗೆ ಹೇಳಿರ್ತಾರಲ್ವ. ಸೊ ಅದಕ್ಕೂ ಕೂಡ ಆ ಕಡೆ ಪ್ರತಿಷ್ಠಾಪನೆಗೆ ಅಂತ ಸಪ್ರೇಟಾಗಿ ಜಾಗ ಮಾಡಿದ್ದಾರೆ. ಎಷ್ಟು ಜನ ಎಷ್ಟು ಪೂಜೆ ಮಾಡಿಸಿದ್ದಾರೆ ಗೊತ್ತಾ, ಸಕ್ಕತ್ತಾಗಿದೆ ದೇವಸ್ಥಾನ ಮಾತ್ರ. ನೀವು ಬನ್ನಿ, ವಿಸಿಟ್ ಮಾಡಿ ದೇವಸ್ಥಾನನ, ತುಂಬ ಚೆನ್ನಾಗಿದೆ. ಏನಿದೆ ನಾಗರಿಕಲ್ಲೆಲ್ಲ ದೋಷ ಇರೋರಿಗೆಲ್ಲ ಹೇಳಿ ಪ್ರತಿಷ್ಠಾಪನೆ ಮಾಡಿ. ಬನ್ನಿ ಈ ಕಡೆ ಬನ್ನಿ ಮೇಡಮ್. ಕೈ ಮುಖಂಡ ಸ್ವಾಮಿಗೆ ಕೈ ಮುಗಿ ಸುಮ್ಮನೆ ನೋಡ್ಬೋ. ಸ್ವಾಮಿ ಪುಚ್ಚ ಕೊಡು. ಹಾಯ್. ಸೊ ಸೆಕೆಂಡ್ ಡೆಸ್ಟಿನೇಷನ್ನು ಮುಗಿಸಿದ್ವಿ. ಈಗ ಅಲ್ಲೊಂದು ನರ್ಸರಿ ಇದೆ. ಅಮ್ಮ ಎಲ್ಲ ಅಲ್ಲಿ ನರ್ಸರಿ ಫಾರ್ಮ್ಗೆ ಹೋಗಿದ್ದಾರೆ. ನರ್ಸರಿ ಅಂದರೆ ಸ್ಕೂಲ್ ನರ್ಸರಿ ಎಲ್ಲ, ಗಿಡಗಳು ಇರ್ತಾವಲ್ಲ ನರ್ಸರಿ. ಸೊ ಅಲ್ಲಿ ಬನ್ನಿ, ಅಲ್ಲಿಗೆ ಹೋಗೋಣ. ಏನು ಬಿಸಿಲು ಯಪ್ಪ, ಸಿಕ್ಕಾಬಡೆ ಬಿಸಿಲು. ಶೇಡ್ಸ್ ಹಾಕೊಂಡ್ರು ಇದಿಲ್ಲ, ಅಂಬ್ರೆಲ್ಲ ಇಟ್ಕೊಂಡು ಓಡಾಡ್ತಿದ್ರು ಅದಕ್ಕೂ ಇದಿಲ್ಲ. ಆ್ಯಕ್ಚುಲಿ ಇಷ್ಟು ಬಿಸಿಲು ಅಂದರೆ ಯಪ್ಪ, ಜಾಸ್ತಿ ಟೆಂಪ್ರೇಚರು ಕಷ್ಟ. ಆಲ್ಮೋಸ್ಟ್ ಒಂದು 40
40+ ಇರುತ್ತೆ ನಮ್ಮ ಟೆಂಪ್ರೇಚರ್ ಎಲ್ಲ. ಇರುತ್ತೆ ಇರುತ್ತೆ. ಆಮೇಲೆ ಮಳೆ ಬಂದು ಹೋಗಿ ಮಾಡೋದ್ರಿಂದ ಧಗೆ ಜಾಸ್ತಿ, ಸಿಕ್ಕಾಬಿಟ್ಟೆ ಒಂಥರ ಧಗೆ. ಚೆನ್ನಾಗಿತ್ತಲ್ವ ದೇವಸ್ಥಾನ ಫುಲ್ ಎಲ್ಲ? ಚೆನ್ನಾಗಿತ್ತು. ಒಂದು ಸ್ಟೋನಲ್ಲಿ ಮಾಡಿರೋದಂತೆ ಅದು ಫುಲ್ ಸ್ಟೋನ್. ಅದು ದೇವ್ರದ್ದು ಮಾಡಿದಾರೆ ವಿಗ್ರಹ, ಅದೆಲ್ಲ ಒಂದು ಸ್ಟೋನ್ ಫುಲ್ ಚೆನ್ನಾಗಿತ್ತು. ಏನು ಬರ್ತಾನೆ ಇಲ್ಲ, ಇಷ್ಟೇನೇನೆ ಬರುತ್ತೆ. ಸ್ಟಿಕ್ ಉದ್ದ ಮಾಡಿದ್ರಲ್ವ ನೀನು? ಸ್ಟಿಕ್ ಏನು ಉದ್ದ ಮಾಡೋದು? ಆದ್ರೆ ಇದು ಒಳಗೆ ಫಿಕ್ಸ್ ಆಗ್ಬಿಟ್ಟು ರೆಸ್ಟ್ ಹಿಡ್ದೈತಲ್ಲ ಇಲ್ಲ, ಅದಕ್ಕೆ ಬಂದಿಲ್ಲ ಅಲ್ಲಿ. ಕಾರಲ್ಲ ಅಲ್ಲ ಹಾಕೈತೆ. ಸೊ ಈಗ ಹೋಗ್ತಿರೋದು ನರ್ಸರಿಗೆ ಅಂತ ಹೇಳಿದ್ನಲ್ಲ. ಅಮ್ಮಂಗೆ ಗಿಡಗಳಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಊರಲ್ಲಿ ನೋಡಿದಿರಲ್ಲ ನಮ್ಮ ಫಾರ್ಮೆಲ್ಲ ಹೇಗೆ ಮಾಡಿದ್ದೀವಿ ಅಂತ. ಸೊ ಇಲ್ಲಿ ಎಲ್ಲ ಶೋ ಪ್ಲ್ಯಾಂಟ್ಸೇ ಇದ್ದಾವೆ. ನೋಡೋಣ ಯಾವ್ದಾದ್ರು ತೊಗೋತಾರೆ ಅಮ್ಮ ಅಂತ. ಅಲ್ಲಿ ನೋಡಿ ಆಲ್ರೆಡಿ ಅಲ್ಲೆಲ್ಲ ಹೋಗಿ ಓಡಾಡ್ತಾ ಇದ್ದಾರೆ. ಬಂದೆ. ಎಷ್ಟು ವೆರೈಟೀಸ್ ಆಫ್ ಗಿಡಗಳಿದಾವೆ ನೋಡಿ. ಫುಲ್ ಎಲ್ಲ ಶೋ ಪ್ಲಾಂಟ್ಸ್. ಎಲ್ಲ ಶೋ ಗಿಡನೇ ಜಾಸ್ತಿ ಐತಪ್ಪ. ಇದು ಚೆನ್ನಾಗೈತೆ ಕಲರ್ ಒಂಥರ. ಶೇಡ್ಸ್ ಮತ್ತು ಅಂಬ್ರೆಲ್ಲ ಇಲ್ಲ ಅಂದರೆ ಬಿಸಿಲಿಗೆ ರೋಸ್ಟ್ ಆಗೋಗ್ತೀವಿ ಅಷ್ಟೇ. ಬೂಮರ್ ಬಾಯಲ್ಲಿದ್ರೆ ನೆಮ್ಮದಿ. ನಂಗೊಂದು ಖಾಲಿ ಇದೆ ಎರಡು ಹಾಕೊಂಡು ಯಾವುದೇ ತೊಗೊಂಡ್ರಿ? ಇವಾ ತೊಗೊಂಡಿರೋದು? ಇದು ಏನು ಗಿಡ ಹೇಳಿ? ಶುಗರ್ ಇದು ಮಾಡ್ತಾರಲ್ಲ ಅದು. ಯಾವುದದು? ಆ್ಯಪಲ್. ನೈಸ್. ಸಿಕ್ಕಾಪಟ್ಟೆ ವೆರೈಟಿ ಇದೆ. ಆಲ್ಮೋಸ್ಟ್ ಶೋ ಗಿಡನೇ ಜಾಸ್ತಿ ಇದೆ. ನಾನು ಅದಕ್ಕೆ ಅವ್ರು ಕೇಳ್ತಾ ಇರೋದು, ಈ ಥರ ಬೈಲಲ್ಲಿ ಮೇಂಟೈನ್ ಮಾಡಿದ್ದೀರಲ್ಲ ಅಂತೇಳಿ. ಅದು ಸಿಂಗಲ್ ಇದೆಯಲ್ಲ ಕಣಗಳು, ಅದೆಷ್ಟು? ಅದು 60. ಯಾವ್ಯಾವ ಕಲರ್ ಇದೆ ಅದರಲ್ಲಿ? ರೆಡ್ ಇದೆ, ಪಿಂಕ್ ಇದೆ, ಎರಡು ಕಲರ್. ತಣ್ಣ ಯಾವ್ದಾವ್ದು ಗಿಡ ಬೇಕು? ಇದೇನಿದು ಬಾಳೆ ಎಲೆ ಥರ ಉಂಟು. ಅದೇ ಬಾಳೆ ಎಲೆದೇ ಇರ್ಬೋದು ಅದು. ಇದು ನೋಡಿ ಬೆಳಿ ಅಲ್ಲೇ ಸ್ಟಾರ್ಟ್ ಮಾಡ್ಕೊಂಡೆ ಇವನು. ಅಲ್ಲ ಹಿಂದೆ ಇರೋದು ಇದು ಹಿಂದೆ ಇರೋದು. ಅದು ಶೋನೆ ಅಂತ. ಬಿಸಿಲಲ್ಲೆಲ್ಲ ಇದಾವಲ್ಲ ಇವು. ಯಪ್ಪ, ಆ್ಯಪಲ್ದು ಇದು ಅದು ಮತ್ತು ಅದು ದಾಸವಾಳ ತಗೊಂಡು ದಾಸವಾಳ ಯಾವ ಎಲ್ಲ ತಡಿ ಅಲ್ಲಿ ನೋಡು ಹೂವು. ಅಮ್ಮ ಹೂವು ಗಿಡ ತಂತೈತೆ ನೋಡಲ್ಲಿ. ಆ ದಪ್ಪ ಬೇಡ, ಅದು ಇವೆರಡು ಇರಲಿ. ರೆಡ್ ಐತಲ್ಲಪ್ಪ ಮಸ್ತ್. ಸಾಮಾನ್ಯ ಅದು ರೆಡ್. ಸರ್ ಆ ಗಿಡ ಎಷ್ಟು?
ಅದಕ್ಕೆ ನಿಮಗೆ ಎಲ್ಲ ಇದು ಮಾಡಬೇಕು ಅನ್ನೋದು ಇದು ಗುಂತವೆಲ್ಲ ಕಟ್ಟಕೊಡ್ತೀವಿ ನೆಗಡಿ ಆಯ್ತಲ್ಲ ಅಂತ ಹೋಗಿ ಪಾಪ ಅಂತ ಬಿಟ್ಟಿರೋದು ನಿನ್ನ ಅದು ಗರಿ ಇದಿಲ್ಲಲ್ಲ ಅದೇ ಗರಿ ಇದೆಯಲ್ಲ ಅಲ್ಲಿ ಹೌದಾ ಮುಟ್ಕೊಂಡ್ರೆ ಎಲ್ಲ ಬೇಲಿ ದುರಂತ 50 ರೂಪಾಯಿ. ಮದು ಅವೆಲ್ಲ ಹಾಕ್ದಾಗ ಚೆನ್ನಾಗಿರುತ್ತೆ ಕಣೋ ಬರಮ್ಮ ಅಂತ್ಯ. ಓಪನ್ ಮಾಡಲ್ಲಿ ಇದೆಲ್ಲ 50 ಮಾಡ್ಕೊಂಡು ದಾಸವಾಳ ಎಲ್ಲ ಅಷ್ಟೇ ಅಲ್ವಾ ಸರ್? 750 ಸರಿ ಅದು ವೇಸ್ಟ್ ಇಲ್ಲ ಇಲ್ಲ 775